ನಮಸ್ಕಾರ ಸ್ನೇಹಿತರೆ, ಆನಂದದ ಅಡುಗೆಗೆ ಸ್ವಾಗತ. ನಾವು ಇವತ್ತು ಮಶ್ರೂಮ್ ಗೀ ರೋಸ್ಟ್ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಮಸಾಲೆಗೆ 100 ಗ್ರಾಂ ಬ್ಯಾಡಗಿ ಮೆಣಸನ್ನು ಬಿಸಿ ನೀರಿನಲ್ಲಿ ನೆನೆಸಿಡಿ. 1 ಗಂಟೆಗಳ ಕಾಲ ನೆನೆಸಿಡಬೇಕು. ನೆನೆಸಿಕೊಂಡ ಮೇಲೆ ಅದನ್ನು ಸೋಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ. ಈಗ ಅದಕ್ಕೆ ನಾವು ಕೆಲವು ಮಸಾಲೆಗಳನ್ನು ಸಹ ಹಾಕಬೇಕು. ಇಲ್ಲಿ ನಾನು 3 ಈರುಳ್ಳಿಯನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಪೀಸ್ಗಳನ್ನು ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ 2 ದೊಡ್ಡ ಬೆಳ್ಳುಳ್ಳಿಯನ್ನು ಸುಲಿದುಕೊಂಡು ಹಾಕಿದ್ದೇನೆ. 2 ಚಮಚ ಧನಿಯಾ, ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ 1 ಚಮಚ, ಕಾಳುಮೆಣಸು 1 ಚಮಚ, ಸೋಂಪು 1 ಚಮಚ, ಮೆಂತ್ಯ 1/4 ಚಮಚ. ಇದನ್ನೆಲ್ಲ ನಾನು ಹಸಿಯಾಗಿ ಹಾಕುತ್ತಿದ್ದೇನೆ. ಲವಂಗ 5 ರಿಂದ 6, ಚಕ್ಕೆ 2 ಇಂಚು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಸ್ವಲ್ಪ ಅರಿಶಿನ, ನೀರು ಹಾಕಿ ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿಕೊಳ್ಳಬೇಕು. ನಮ್ಮ ವಿಡಿಯೋಗೆ ನಿಮ್ಮ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಇದೇ ಮೊದಲ ಬಾರಿ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೈಸಾಗಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಬಿದೆ. ಈಗ ನಾನು 3 ಪ್ಯಾಕೆಟ್ ಮಶ್ರೂಮನ್ನು ತಗೊಳ್ತಾ ಇದ್ದೀನಿ. ಮಶ್ರೂಮ್ ಬೆಂದ ಮೇಲೆ ತುಂಬ ಸಿಂಕ್ ಆಗೋದೇ ನಾನು 3 ಪ್ಯಾಕೆಟ್ ತೊಗೊಳ್ತಾ ಇದ್ದೀನಿ. 3 ಜನಕ್ಕೆ 3 ಪ್ಯಾಕೆಟು. ಈಗ ನಾನು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ. ಗೀ ರೋಸ್ಟ್ ಆದ್ದರಿಂದ ಸ್ವಲ್ಪ ತುಪ್ಪ ಹಾಕಬೇಕಾಗತ್ತೆ. ಈಗ ನಾನು ರುಬ್ಬಿಕೊಂಡ ಮಸಾಲೆಯನ್ನು 2 ಸೌಂಟು ಹಾಕ್ತಾಯಿದ್ದೀನಿ. ಇದೇ ಥರ 1 ಸೌಂಟು 2 ಸೌಂಟು. 1 ಸೌಂಟು ಮಾತ್ರ ರೆಕಾರ್ಡ್ ಆಗಿದೆ, ಇನ್ನೊಂದು ಸೌಂಟು ಸ್ಕಿಪ್ ಆಗಿಬಿಟ್ಟಿದೆ. 2 ಸೌಂಟು ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ. ಈಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದರಿಂದ ಒಂದು 10 ನಿಮಿಷ ಆಗುತ್ತೆ. ಇದು ಫುಲ್ಲು ಅದು ತುಪ್ಪನ ಹೀರ್ಕೊಂಡು ಮತ್ತು ತುಪ್ಪನ ಬಿಡಬೇಕದು. ಆ ಪ್ರೋಸೆಸ್ಗೆ ಒಂದು 10 ನಿಮಿಷ ಬೇಕಾಗತ್ತೆ. ಸ್ಲೋ ಫ್ಲೇಮಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಶೈನಿಂಗ್ ಬಂದಿದೆ. ಈಗ ಇದಕ್ಕೆ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ. ಇದು ಹೊಗೆಯಲ್ಲಿ ನಮಗೆ ವಿಡಿಯೋ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಫುಲ್ಲು ಶೈನಿಂಗ್ ಬಂದಿದೆ. ತುಪ್ಪ ಮತ್ತು ಬಿಡ್ತಾ ಇದೆ. ಈಗ ಇದಕ್ಕೆ ಮಶ್ರೂಮ್ ಹಾಕಬೇಕು. ನೋಡಿ ಗಟ್ಟಿ ಆಗುತ್ತೆ. ಗಟ್ಟಿ ಆಯ್ತು ನೋಡಿ, ಸಾಕು. ಇಷ್ಟು ಆದರೆ ಸಾಕು. ಈಗ ಇದಕ್ಕೆ ಮಶ್ರೂಮ್ ಹಾಕ್ತೀವಿ. ಮಶ್ರೂಮ್ ಹಾಕಿ ಮತ್ತು ಮಶ್ರೂಮ್ನ ಮಿಕ್ಸ್ ಮಾಡಬೇಕೆಲ್ಲ. ಮಶ್ರೂಮ್ ಎಲ್ಲ ಮಸಾಲೆಗೆ ಹಿಡಿಬೇಕು. ಮಶ್ರೂಮ್ ಎಲ್ಲ ಮಸಾಲೆಗೆ ಹಿಡಿತಾ ಇದೆ. ಸ್ವಲ್ಪ ನಿಧಾನಕ್ಕೆ ಕೈ ಆಡಿಸ್ಬೇಕು. ಸ್ವಲ್ಪ ಜೋರಾಗಿ ಮಾಡಿದ್ರೆ ಮಶ್ರೂಮ್ ಎಲ್ಲ ಪೀಸ್ ಆಗುತ್ತೆ. ಅದೇ ನಿಧಾನವಾಗಿ ಮಾಡಬೇಕಾಗತ್ತೆ. ನಿಧಾನ ಆಗ್ತದೆ. ಬೇಕಾ ಈ ಥರ ಮಾಡಿ 5 ನಿಮಿಷದಲ್ಲಿ ಬೇಯುತ್ತೆ ಮಶ್ರೂಮು. ಬಟ್ ಆದರೆ ನಮಗೀಗ ಅದು ಮಸಾಲೆ ಮತ್ತು ಮಶ್ರೂಮ್ ಇರೋ ನೀರನ್ನ ಎಳ್ಕೊಂಡು ಮತ್ತೆ ಅದು ತುಪ್ಪನ ಹೀರ್ಕೊಂಡ್ಬಿಟ್ಟಿದೆ. ಈಗ ಮತ್ತೆ ಅದು ತುಪ್ಪ ಬಿಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಅದು ತುಪ್ಪ ಬಿಡೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಸ್ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಒಲೆ ಅಷ್ಟು ಸಣ್ಣದಲ್ಲೇ ಇಟ್ಕೊಳ್ಬೇಕು. ಇದಾದಮೇಲೆ ಈ ಥರ ಆಗಿ ಸ್ವಲ್ಪ ಒಂದು 2 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಇದು ನಾವು ಮಾಡಿದ ಮಶ್ರೂಮ್ ಗೀ ರೋಸ್ಟ್ ರೆಡಿಯಾಗಿದೆ. ಭಾಳ ಚೆನ್ನಾಗಿ ಬಂದಿತ್ತು ಮಾತ್ರ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಸಹ ಆಗಿ.
ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಕ್ಕುತ್ತೀನಿ. ನಾನು ಇದಕ್ಕೆ ಟೊಮೆಟೊ ಸಾರು ಜೊತೆ ಮಶ್ರೂಮನ್ನು ಹಾಕಿದ್ದೀನಿ. ಓಕೆ, ಬಾಯ್. ಟೊಮೆಟೊ ಸಾರು ಜೊತೆ ಮಶ್ರೂಮ್ ಗೀ ರೋಸ್ಟ್ ಒಳ್ಳೆಯ ಕಾಂಬಿನೇಷನ್.